ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸಖತ್ತಾಗಿದ್ದೀನಿ ಗುರು. ಏನಪ್ಪ ವಿಷಯ ಅಂದರೆ, ಇವತ್ತು ಸಂಡೇ ಮಾರ್ನಿಂಗ್ ರೈಡ್ ಮಾಡ್ತಿದ್ದೀವಿ. ಎಲ್ಲಿಂದ ಎಲ್ಲಿಗೆ ಅಂತ ಕೇಳಿದ್ರೆ ಚಿಕ್ಕಬಳ್ಳಾಪುರ ಟು ಪೆನ್ಗೊಂಡ ಫೋರ್ಟ್ ಗುರು. ಹೈವೇನಲ್ಲಿ ಚಚ್ಚಾಡ್ಕೊಂಡು ಹೋಗೋ ಸೀನ್ಸ್ ಎಲ್ಲ ಇದೆ ಈ ವಿಡಿಯೋನಲ್ಲಿ. ನೋಡಿ ಮಜಾ ಮಾಡಿ. ಈಗ ಸಮಯ ಆಲ್ಮೋಸ್ಟ್ ಒಂದು 6:10 ಆಗಿದೆ. ನೋಡ್ಬೋದು ನೀವು, ಸೂರ್ಯ ಕೂಡ ಎದ್ದು ನಿಂತ್ಕೊಂಡಿದ್ದಾನೆ. ನಮ್ಮ ಬೈಕ್ಸ್ ಕೂಡ ಬಂದಿದೆ. ಇವತ್ತು ನಮ್ಮ ಜೊತೆ ರೈಡ್ ಜಾಯ್ನ್ ಆಗಿರೋದು ಬಂದು ಒಂದು R15 ಮತ್ತು ಟ್ರೈಮ್ ಸ್ಪೀಡ್ 400. ಇದು ಹೊಸದು, ಇನ್ನೂ 1 ವೀಕ್ ಆಗಿದೆ ಅಷ್ಟೇ ತೊಗೊಂಡು. GT ಮತ್ತು 390 KTM 390 ಕೂಡ ಬಂದಿದೆ. ಫ್ರೆಂಡ್ಸ್ ಇಲ್ಲೇ ಇದ್ದಾರೆ. ಹಾಯ್ ಹೇಳ್ಬಿಡಿ ಬ್ರೋ. ಇನ್ನೊಂದು RX ಜಾಯ್ನ್ ಆಗುತ್ತೆ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ. ಹೋಗ್ತಾ ರೈಡ್ನ ಎಂಜಾಯ್ ಮಾಡೋಣ. ಇಲ್ಲಿ ನಮ್ಮ ಜೊತೆ RX ಕೂಡ ಜಾಯ್ನ್ ಆಗ್ತಿದೆ. ನೋಡ್ಬೋದು ಈಗ ಲೈನಪ್ ಸ್ವಲ್ಪ ದೊಡ್ಡದಾಯಿತು. ಈಗ 5 ಗಾಡಿನಲ್ಲಿ 5 ಜನ ಓಡಿದ್ದೀವಿ. ಸಮಯ ಈಗ 6:15. ಓಡೋಣ. ಒಂದು ಫೋಟೋ ತೊಗೊಂಡ್ಬಿಟ್ಟು ಓಡೋಣ. ಬ್ರೋ ಒಂಚೂರು ಹಿಂದೆ ಹಾಕಿ. ಬ್ರೋ ಒಂಚೂರು ಹಿಂದೆ ಹಾಕಿ. ಸರಿ, ಹುಷಾರು. ನೋಡ್ರಿ ಗ್ಯಾಪಲ್ಲಿ ನಮ್ಮ ಅನಿಲ ಕೂಡ ಸಿಕ್ಬಿಟ್ಟ. ಸರಿ, ಹುಷಾರಾಗಿ ಓಡು. ನಾವು ಓಡೋದೇನೆ ಪೆನ್ಕೊಂಡ ಕಡೆ. ಸರಿ ಬಾ. ಈಗ ರೈಡ್ ಸ್ಟಾರ್ಟ್ ಮಾಡೋಣ. ಬನ್ನಿ, ಎಲ್ಲರೂ ಬಂದಿದ್ದಾರೆ, ಓಡೋಣ. ನಮ್ಮ ಅನಿಲ ಕೂಡ ಸಿಗ್ದ. ಅವನು ಬೇರೆ ಕಡೆ ಓಡ್ತಾವನೆ. ಬೇರೆ ಕಡೆ ಅಂದರೆ ಅವ್ರ ಅಣ್ಣಂದ್ರ ಜೊತೆ ಗುಡಬಂಡೆ ಫೋರ್ಟ್ಗೆ ಹೋಗ್ತಿದ್ದಾನೆ. ಸೊ ಅವನೇನು ಜಾಯ್ನ್ ಆಗಲ್ಲ ನಮ್ಮ ಜೊತೆ ರೈಡ್ಗೆ. ಅಯ್ಯೋ, ಯಾವಾಗಲೂ ಇಲ್ಲಿ ಮಿಸ್ ಹೊಡಿಯುತ್ತೆ ಗುರು ಈ ಕಟ್ಟಲ್ಲಿ. ಮೊನ್ನೆ ನೋಡಿದ್ರೆ ಈ ಕರ್ವ್ ಮಾಡಾಗ ಹೋಗ್ಬಿಡು ಹಂಗೆ ಹೋಗ್ಬಿಡ್ತಿದ್ದೆ. ಇವತ್ತು ನೋಡಿ ರೋಡೇ ಮಿಸ್ ಆಗೋಗ್ಬಿಡ್ತಾ ಇತ್ತು. ಅವ್ರ ಅಣ್ಣಂದ್ರ ಜೊತೆ ಗುಡಬಂಡೆ ಫೋರ್ಟ್ಗೆ ಹೋಗ್ತಾವನೆ. ಏ ಚುಲಿ, ಸೊ ಈ ರೈಡ್ಗೆ ಆಲೋಕ್ ಕೂಡ ಮಿಸ್ ಆದ. ಅವನು ಚಿಕ್ಕಮಂಗ್ಳೂರು ರೈಡ್ ಹೋಗಿದ್ದಾನೆ. ಮಾನ್ಸೂನ್ ರೈಡ್ ಬೇರೆ ಮಾಡ್ತಿದ್ದಾನೆ. ಎಲ್ಲರೂ ಹೋಗಿ ಅವ್ನ ವಿಡಿಯೋಸ್ ಕೂಡ ಚೆಕ್ಔಟ್ ಮಾಡಿ, ಸಕ್ಕತ್ತಾಗಿ ಮಾಡಿದ್ದಾನೆ. ಹಾಗೆ ಸಪೋರ್ಟು, ಸಬ್ಸ್ಕ್ರೈಬು ಎಲ್ಲ ನೀವೇ ಮಾಡ್ಬಿಡಿ. ಬ್ಯೂಟಿಫುಲ್ ರೋಡ್. ಹೆಂಗಿದೆ ನೋಡಿ, ಶಿಸ್ತುಬದ್ಧವಾಗಿದೆ. ಓಹೋ, ಯಾರೋ ಲೇಡಿ ರೈಡರ್ ನೋಡಿ. ಗೈಸ್, ಲೇಡಿ ರೈಡರು. ನಾನೀಗ ಲೀಡ್ ತೊಗೊಂಡಿದ್ದೀನಿ. ಮುಂದೆ ಹೋಗ್ತಾ ಅವ್ರಿಗೆ ಲೀಡ್ ಕೊಡ್ತೀನಿ, ಅವರೇ ನಮ್ಮನ್ನು ಗೈಡ್ ಮಾಡಲಿ. ಸೂರ್ಯ ನೋಡ್ಬೋದು ಎದ್ದು ನಿಂತ್ಕೊಂಡಿದ್ದಾನೆ ಆಗಲೇ. ಬೆಳಗ್ಗೆನೆ ವಾತಾವರಣ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಈ ಥರನೇ ವ್ಲಾಗ್ ಮಾಡಬೇಕಲ್ಲವ ನಿಮಗೆ ಫ್ರೆಂಡ್ಸ್, ಸ್ನೇಹಿತರೇ, ಗುರುಗಳೇ, ಶಿಷ್ಯಂದ್ರೇ ಅಂತ ಹೇಳ್ಕೊಂಡೆ ವ್ಲಾಗ್ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತಲ್ವ. ಅದಕ್ಕೆ ಹಂಗೆ ಮಾಡೋಣ ಅಂತ. ಏನಂತೀರಾ ಫ್ರೆಂಡ್ಸ್? ಏನಂತೀರಾ ಸ್ನೇಹಿತರೇ? ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ಮಹಲ್ ಅಂತ ಕಾಣಿಸೋದು, ದೊಡ್ಡ ಬಿಲ್ಡಿಂಗ್ ಅಂತ ಕಾಣಿಸೋದು ಯಾವುದಾದ್ರೂ ಇದೆ ಅಂದರೆ ಮೆಡಿಕಲ್ ಕಾಲೇಜ್ ಒಂದೇ. ಒಂದು ಒಳ್ಳೆ ಮೈಸೂರು ಪ್ಯಾಲೇಸ್ ಥರ ಕಾಣಿಸುತ್ತೆ. ಇನ್ನು ಫ್ಯೂಚರಲ್ಲಿ ಹೆವಿನೇ ಬೆಲೆ ಬರುತ್ತೆ ಈ ಕಡೆ. ಇದೊಂದೇ ನೋಡ್ರಿ ಮೈಸೂರು ಪ್ಯಾಲೇಸ್ ಥರ ಕಾಣಿಸುತ್ತೆ. ಏ ಬರೀ ಲುಕಿಂಗ್ ಸೋ ಹಾಟ್. ಹೇಳ್ತಿದ್ದಾನೆ ನಾನು ಇಲ್ಲೇ ಲೆಫ್ಟ್ ತಗೋತೀನಿ ಅಂತ. ನಾನೇನು ಪ್ಲ್ಯಾನೇ ಮಾಡಿಲ್ಲ ಈ ಸಂಡೇ ರೈಡ್. ನಾನು ಒಂಚೂರು ಕೂಡ ಪ್ಲ್ಯಾನ್ ಮಾಡಿರಲಿಲ್ಲ. ಸೊ ಇಲ್ಲೇ ಫ್ಯೂಯಲ್ ಹಾಕ್ಸ್ಕೊಂಬಿಡೋಣ, ಆಮೇಲೆ ಹೇಳ್ತೀನಿ ಏನು ಅಂತ. ಫ್ಯೂಯಲ್ ಹಾಕ್ಸ್ಕೊಂಬಿಡೋಣ. ಫ್ಯೂಯಲ್ ತುಂಬ ಕಮ್ಮಿ ಇದೆ. ಇದಕ್ಕೂ ಸರ್ವರ್ ಇರಬೇಕಾ? ಪೆಟ್ರೋಲ್ ಹಾಕ್ಸ್ಕೊಂಡಿದ್ದಾಯ್ತು ಗುರು. ಎಕ್ಸಾಕ್ಟ್ಲಿ ನಾವು ಇವಾಗ ಪೆರಸ್ ಹತ್ರ ಬಿಟ್ಟು ಬಿಗ್ ಬೇ ಬಿಟ್ಟು ಮುಂದೆ ಬಂದಿದ್ದೀವಿ. ಬಾಗೇಪಲ್ಲಿ ಹತ್ರ ಇದ್ದೀವಿ. ಹೆಂಗಿದೆ ಲೈನಪ್ಪು? ಓಹೋ, ಬ್ಯೂಟಿಫುಲ್. ಫುಲ್ ಸ್ಟ್ರಕ್ ಆಗೋಗ್ಬಿಡ್ತಾ ಇದೆ ಇವಾಗ ಲಾರಿಗಳ ಮಧ್ಯೆ. ಸಖತ್ತಾಗಿದೆ ಗುರು. ಮಾಡಲೇಬೇಕು, ಪ್ರತಿ ವಾರನೂ ಮಾಡಬೇಕು ಅನಿಸ್ತಿದೆ ರೈಡ್ಸ್ಗಳು. ಆ ಥರ ಫೀಲ್ ಬಂದ್ಬಿಟ್ಟಿದೆ ಈ ನಡುವೆ. ಯಾಕಂದರೆ ಅಷ್ಟು ಫೀಲ್ ಕೊಡ್ತಿದೆ ನನಗೆ ಮಾರ್ನಿಂಗು. ನನ್ನಲ್ಲೇ ನನಗೆ ಗೊತ್ತಿಲ್ಲದೇನೆ ಪಾಸಿಟಿವ್ನೆಸ್ ಜಾಸ್ತಿ ಆಗ್ತಿದೆ. ನಂಗೆ ತುಂಬಾ ಟೈಮ್ ಸಿಗ್ತಿದೆ ಸಂಡೇ ಹೊತ್ತು ಬೆಳಗ್ಗೆ ಬೇಗ ಎದ್ದು ಹೇಳ್ತಿರೋದಕ್ಕೋಸ್ಕರ.
ಏನು ಹೇಳಿ, ಎಲ್ಲ ದೇವರ ಕೃಪೆ. ನನ್ನಲ್ಲಿ ಆ ಮೈಂಡ್ ಸೆಟ್ಟಲ್ಲಿ ಆ ದೇವರು ಇಡ್ತಿರುವ ಗುಣಗಳು. ಲಲಲ್ಲ ಲಲಲ್ಲ ಲಲಲ್ಲ. ಇಷ್ಟು ಬೇಗ ಡೆಸ್ಟಿನೇಷನ್ಸು ರೀಚ್ ಆಗೋಗ್ಬಿಡ್ತಾ ಇದೀವಲ್ವಾ. ಡೆಸ್ಟಿನೇಷನ್ಸೇ ಅಂತಲ್ಲ, ಇಡೀ ಲೈಫೇ ಬೇಗ ಬೇಗ ಹೋಗ್ಬಿಡ್ತಿದೆ. ಅಣ್ಣ ನೋಡ್ರಿ, ಫುಲ್ ಬ್ಲಾಸ್ಟಿಂಗ್ ಫೀಲ್ಸ್ RX ಅಲ್ಲಿ. ಚಿಲ್ ಮಾಡ್ಕೊಂಡ್ ಕಾಲ ಕಳೀತಿರು ಚಿನ್ನ ನಿಂದೇನೆ, ಏನೇ ಮಾಡಿದ್ರು ಕೇಳೋರಿಲ್ಲ, ಇಡೀ ಚಿನ್ನ ನಿಂದೇನೆ. ಒಂದು ಸ್ವಲ್ಪ ಬೂಸ್ಟ್ ಕೊಡೋಣ. ಹಿಂಗೆ ಚಿಲ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಓಡಿಸ್ತಿದ್ದಾರೆ ನೋಡಿ ಈ ಗಾಡಿನ. BMW X4 ಕ್ರೂಸಿಂಗ್ ಆನ್ ದ ಬೂಸ್ಟ್ ಮ್ಯಾನ್. ಸಗದಾಯ್ತಲ್ಲ. ಒಂದು 650, ಒಂದು 400 ಆ್ಯಂಡ್ 155cc ಕಿಲ್ಲಿಂಗ್ ಆಲ್ ದೋಸ್ ಬೈಕ್ಸ್. ಆ್ಯಕ್ಚುಲಿ ಇವತ್ತು ಸಂಡೇ ಅಲ್ವಾ, ರೈಡ್ ಮಾಡೋ ಉದ್ದೇಶನೇ ಇರಲಿಲ್ಲ. ಯಾಕಂದರೆ ನನಗೆ ನಿನ್ನೆ ಒಂದು ಟೀಮ್ ಔಟಿಂಗ್ ಇತ್ತು ಆಫೀಸ್ ಕಡೆಯಿಂದ. ಸೊ ನಾನು ಅಲ್ಲೋಗಿದ್ದೆ. ಅಲ್ಲೋಗಿದ್ನಾ, ಬರೋ ಅಷ್ಟಲ್ಲಿ ಫುಲ್ ಸ್ಟ್ರೆಸ್ ಆಗ್ಬಿಡುತ್ತೆ. ಬ್ರೋ ಹೇಳಿದ್ರು, ಬ್ರೋ ನಾಳೆ ರೈಡ್ ಹೋಗೋಣ. ನಾನು ಡೌಟಲ್ಲಿದ್ದೆ ಬರೋದು, ಯಾಕಂದರೆ ನಾನು ಫುಲ್ ಸ್ಟ್ರೆಸ್ ಆಗ್ಬಿಡಿದ್ನಲ್ಲ, ಅದಕ್ಕೆ ಡೌಟಲ್ಲಿದ್ದೆ. ಶ್ರೀನಿವಾಸ್ ಅವರು ನಿನ್ನೆ ನೈಟ್ 10 ಗಂಟೆಗೆ ಮೆಸೇಜ್ ಹಾಕಿದ್ರು, ರೈಡ್ ಏನಾದರೂ ಮಾಡ್ತಿದ್ದೀರಾ ಅಂತ. ನಾನು ಇಟ್ಕೊಂಡು, ಸರ್ ನಾನು ಮಾಡ್ತಿಲ್ಲ, ನನ್ನ ಫ್ರೆಂಡ್ಸ್ಗಳು ಮಾಡ್ತಾವ್ರೆ, ನೋಡಿ ನೀವು ಬರ್ತೀನಿ ಅಂದರೆ ನಾನು ಬರ್ತೀನಿ ಅಂತ ಹೇಳಿ, ಅವ್ರು ಬರೋ ಒಂದೇ ಒಂದು ರೀಸನ್ಗೋಸ್ಕರ ಸುಮ್ಮನೆ ಯಾಕೆ ಇವ್ರಿಗೂ ಬೇಜಾರು ಅವ್ರಿಗೂ ಬೇಜಾರು ಮಾಡಿಸೋದು ಬೇಡ ಅಂತ ಹೇಳಿ ಒಪ್ಕೊಂಡ್ವಿ ರೈಡ್ ಹೋಗೋಕ್ಕೆ. ಬೆಳಗ್ಗೆ ಬೇಗ 5 ಗಂಟೆಗೆ ಎದ್ಬಿಟ್ಟು ಎಲ್ಲ ಫುಲ್ ಫ್ರೆಶ್ ಆಗಿ ಒಂಚೂರು ಮೀಟಪ್ ಪಾಯಿಂಟ್ ಪ್ಲಾನ್ ಮಾಡಿ ಎಲ್ಲರೂ ಬರೋ ಅಷ್ಟು ಕಾದು ಹೊರಟಿದ್ದೀವಿ ಈಗ. ಪೆನ್ಗೊಂಡಾಗ ಯಾವ ಕಡೆ ಇನ್ನೂ 17 ನಡೀರಿ. ನಾನೆಲ್ಲೋ ಇಲ್ಲ ಅನ್ಕೊಂಡೆ. ನಾ 17 ಕಿಲೋಮೀಟರ್ಸ್ ಹೋಗ್ಬೇಕಂತೆ ಗುರು. ವೆದರ್ ಅಷ್ಟೇ, ಇವತ್ತೇನು ಅಷ್ಟೊಂದು ಡಾರ್ಕ್ ಸೈಡ್ ಇಲ್ಲ, ನಾರ್ಮಲ್ ಆಗಿದೆ. ಅಷ್ಟೊಂದು ಬಿಸಿಲು ಇಲ್ಲ, ಅಷ್ಟೊಂದು ಮಳೆ ಗಿಳೆ ಏನೂ ಇಲ್ಲ. ನಾರ್ಮಲ್ ಆಗಿ ಒಂದು ಸ್ವಲ್ಪ ಚಿಲ್ ವೆದರ್ ಇದೆ. ಕ್ಲೌಡಿ ಒಂದು ಸ್ವಲ್ಪ. ನಿಮ್ಗೆ ಇನ್ನೊಂದು ಗೊತ್ತಾ, ಪೆನುಗೊಂಡ ಅಂತ ಏನಕ್ಕೆ ಅಂತಾರೆ ಅಂದರೆ, ಪೆನು ಅಂದರೆ ಬಿಗ್ ಅಂತ, ಕೊಂಡ ಅಂದರೆ ಹಿಲ್, ಗೊತ್ತೇ ಇರುತ್ತೆ. ಸೊ ಬಿಗ್ ಹಿಲ್ ಅಂದರೆ ದೊಡ್ಡ ಬೆಟ್ಟನ ಪೆನುಗೊಂಡ ಅಂತಾರೆ. ನಿಮಗಿದು ಗೊತ್ತಿತ್ತಾ? ಗೊತ್ತಿದ್ರೆ ಕಾಮೆಂಟ್ ಮಾಡಿ, ಗೊತ್ತಿಲ್ಲ ಅಂದಿದ್ರೆ ತಿಳ್ಕೊಂಡಿರೋದಕ್ಕೆ ಒಂದು ಥ್ಯಾಂಕ್ಸ್ ಹೇಳ್ಬಿಡಿ ಕಾಮೆಂಟ್ ಬಾಕ್ಸಲ್ಲಿ. ಏನು ಗುರು ಇದು, ಆಟೋನಲ್ಲಿ ಅಂಗಡಿ ಇಟ್ಕೊಂಡ್ಬಿಟ್ಟವ್ರೆ, ಸೂಪರ್ ಗುರು. ಹೋಗ್ತಾ ಮಾರ್ಕೊಂಡು ಹೋಗೋದಾ? ನಾನು ನೋಡ್ಕೊಂಡೇ ಇಲ್ಲ, ಮೆಮೊರಿ ಕಾರ್ಡ್ ಬೇರೆ ಮನೇಲಿ ಮರ್ತು ಬಂದ್ಬಿಟ್ಟಿದ್ದೀನಿ. ಸ್ಟೋರೇಜ್ ಫುಲ್ ಆಗಿಬಿಟ್ಟಿತ್ತು ಗುರು, ಅದಕ್ಕೆ ಓಲ್ಡ್ ಡೇಟಾ ಎಲ್ಲ ಡಿಲೀಟ್ ಮಾಡಿ ಮತ್ತೆ ಈಗ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಪ್ಲ್ಯಾನ್ ಮಾಡದೇ ಇರುವ ರೈಡ್ಗಳಲ್ಲಿ ಈ ಥರ ಆಗೋದು ಸಹಜ, ಏನು ಮಾಡೋಕ್ಕಾಗಲ್ಲ, ಅನುಸರಿಸ್ಕೊಂಡು ಹೋಗಬೇಕು. ವಿ ಆರ್ ಎಕ್ಸಾಕ್ಟ್ಲಿ ಇನ್ ಆಂಧ್ರ ನೌ. ಈ ಕಡೆ ಲೆಫ್ಟ್ ತೊಗೊಂಡ್ರೆ ಲೇಪಾಕ್ಷಿ ಹೋಗ್ಬೋದು, ಹಿಂದೂಪುರ ಹೋಗ್ಬೋದು. ಹಿಂದೂಪುರ ಗೊತ್ತಲ್ವಾ ಯಾರೂರು ಅಂತ? బాలయ్య బాబు గారి ఊరు. అందరికీ నమస్కారం. ఆంధ్రప్రదేశ్ జనాలకి అందరికీ నమస్కారం. అందరూ ఎలా ఉన్నారు? అందరూ బాగున్నారు అనుకుంటాను. కామెంట్ బాక్స్లో కామెంట్ చేయండి ఎవరెవరు బాలయ్య ఫ్యాన్స్ ఉన్నారో. జై బాలయ్య. ಲೇಪಾಕ್ಷಿಗೆ ಒಂದಿನ ರೈಡ್ ಮಾಡೋಣ ಫ್ರೆಂಡ್ಸ್, ಏನಂತೀರಾ? ಲೇಪಾಕ್ಷಿಗೆ ಒಂದಿನ ರೈಡ್ ಮಾಡೋಣ. ಹಾಗೆ ಈ ಕಡೆ ಸುಮಾರು ಪ್ಲೇಸ್ಗಳು ಐತೆ, ಎಕ್ಸ್ಪ್ಲೋರ್ ಮಾಡೋಣ. ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ನಿಯರ್ ಬೈ ಇರೋದ್ರಿಂದ ನಮ್ಗೆ ಸ್ವಲ್ಪ ಈಸಿ ಆಗುತ್ತೆ, ಎಲ್ಲೋಗೋಕ್ಕೂ ಖುಷಿ ಆಗುತ್ತೆ. ಒಂದು ಕಡೆ ಒಂದೊಂದೇ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ, ಏನಂತೀರಾ? ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೀವು ಯಾವುದಾದ್ರೂ ಪ್ಲೇಸ್ನ ರೆಫರ್ ಮಾಡೋದಿದ್ರೆ, ಇಲ್ಲ ನಮ್ಮ ಜೊತೆ ರೈಡ್ ಬರಬೇಕು ಅಂದ್ಕೊಂಡಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇಲ್ಲ ನನ್ನ ಇನ್ಸ್ಟಾ ಪೇಜ್ಗೆ ಹೋಗ್ಬಿಟ್ಟು DM ಮಾಡಿ, ಮ್ಯಾಕ್ಸಿ ಬ್ಲಾಗ್ಸ್ ಅಂತ ಇದೆ, DM ಮಾಡ್ಬೋದು ನೀವು. ನೆಕ್ಸ್ಟ್ ವೀಕ್ ಬೇಕಂದರೆ ನೀವು ನಮ್ಮ ಜೊತೆ ರೈಡ್ ಜಾಯ್ನ್ ಆಗ್ಬೋದು. ಬ್ಯಾಂಗ್ಳೂರ್ ಟು ಹೈದ್ರಾಬಾದ್ ನ್ಯಾಷನಲ್ ಹೈವೇ ಅಲ್ವಾ, ಸುಮಾರು ಗಾಡಿಗಳು ಓಡಾಡ್ತಾನೆ ಇರುತ್ತೆ. ಎಸ್ಪೆಷಲಿ ಈ ಥರ ದೊಡ್ಡ ದೊಡ್ಡ ಲಾರಿಗಳು, ಹುಷಾರಾಗಿ ಹೋಗಬೇಕು. ನೋಡಿ ಹಂಪ್ಗಳು, ಬಾಸ್ ಬಾಯ್ಗೆ ಬಂದಿತ್ತೀವ. RCB ಹೋಟೆಲ್ ಅಂತ ಇಟ್ಟಿದ್ದಾರೆ, ಯಾರೋ ಕ್ರೇಜಿ ಗುರು.
ಅದು ಅದು ಫ್ಯಾನ್ ಬೇಸ್. ಬೇರೆ ಟೀಮ್ಗಳವ್ರು ಇಡಕ್ಕಾಗುತ್ತಾ ಗುರು? CSK ಇಡಕ್ ಆಯ್ತದ, ಮುಂಬೈ ಇಂಡಿಯನ್ಸ್ ಇಡಕ್ ಆಯ್ತದ, RCB ಹೋಟ್ಲ್ ಅಂತ ಇಟ್ಟಿದ್ದಾರೆ. ಗ್ರೇಟ್ ಅಲ್ವಾ? ನೋಡಿ ಈ ತರ ಕಂಪ್ನಿಗಳು ಇಲ್ಲಿ ಕಾಣಿಸಿದೆಯಲ್ಲ, ಗ್ರೋಮ್ ಮತ್ತೆ DSC, ಈ ತರ ಕಂಪ್ನಿಗಳು ನಮ್ಮ ಚಿಕ್ಕಬಳ್ಳಾಪುರದಲ್ಲೂ ಮಾಡಿದ್ರು ನಮಗೂ ಖುಷಿ ಆಗುತ್ತೆ. ಇನ್ನ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ, ಇನ್ನ ಒಂದಷ್ಟು ಜನಕ್ಕೆ ಕೆಲಸಗಳು ಸಿಗುತ್ತೆ. ಸುಮಾರು ಜನ ಯೂತ್ ಮನೇಲಿ ಕೂತಿದ್ದಾರೆ ಕೆಲಸ ಕಾರ್ಯ ಇಲ್ಲದೆ. ನನಗೆ ಗೊತ್ತಿರೋರೇನೆ ಸುಮಾರು ಜನ ಇದ್ದಾರೆ. ಯಾಕೆ ಹೇಳಿ? ಈ ಥರ ಕಂಪ್ನಿಗಳು ನಮ್ಮ ಚಿಕ್ಕಬಳ್ಳಾಪುರ ಕಡೆನೂ ಮಾಡಬೇಕು. ದೊಡ್ಡಬಳ್ಳಾಪುರ ಕಡೆ ಮಾಡಿದ್ದಾರೆ, ಓಕೆ. ಒಂದು ಸ್ವಲ್ಪ ಲಾಜಿಸ್ಟಿಕ್ಸ್ ಕಂಪ್ನಿಗಳು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬಂದರೆ ಇನ್ನು ಚಿಕ್ಕಬಳ್ಳಾಪುರ ತುಂಬಾ ಡೆವಲಪ್ಮೆಂಟ್ ಆಗುತ್ತೆ. ಇನ್ನೂ ಒಂದಷ್ಟು ಜನ ಯೂತು ಒಳ್ಳೊಳ್ಳೆ ಕೆಲಸದಲ್ಲಿ ಇರ್ತಾರೆ, ತುಂಬಾ ಡೆವಲಪ್ಮೆಂಟ್ ಆಗ್ಬಿಡುತ್ತೆ. ಒಂದು 2-3 ಕಂಪ್ನಿ ಆ ಥರ ಲಾಜಿಸ್ಟಿಕ್ ಕಂಪ್ನಿಗಳು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬಂದರೆ ಇಟ್ಸ್ ಟೂ ಗುಡ್ ಅಂತಾನೆ ಅಂದ್ಕೊಳ್ಳಿ. ತುಂಬಾ ಯೂಸ್ ಆಗುತ್ತೆ. ಬೆಳೆದಿರುವ ಸಿಟಿಗಳನ್ನ ಎಷ್ಟು ಅಂತ ಬೆಳೆಸ್ತೀರಾ ಫ್ರೆಂಡ್ಸ್? ಚಿಕ್ಕಬಳ್ಳಾಪುರನ ಬೆಳೆಸಿ ಫ್ರೆಂಡ್ಸ್. ಚಿಕ್ಕಬಳ್ಳಾಪುರ ಬೆಳೀತಿದೆ, ಚಿಕ್ಕಬಳ್ಳಾಪುರನ ಬೆಳೆಸಿ ಫ್ರೆಂಡ್ಸ್. ನೋಡಿ ಹಿಲ್ಸ್ಗಳ ಮಧ್ಯೆ ರೋಡು, ಈ ಬೆಟ್ಟಗಳಿಗೆ ಪೂರ್ತಿ ಗ್ರೀನರಿ ಕವರ್ ಆಗಿದ್ರೆ ಹೆಂಗಿರೋದು ಹೇಳಿ? ಆದ್ರೂ ನೋಡಿ ಇಲ್ಲಿ ಸ್ವಲ್ಪ ಕೊರ್ತಾಕ್ಬಿಟ್ಟಿದ್ದಾರೆ. ಬೆಟ್ಟಗಳನ್ನ ಕೊರಿಬಾರ್ದು ಕಂಡ್ರ, ಮುಂದಿನ ಜನ್ರೇಷನ್ಗೆ ಉಳಿಸ್ರು. ಪೆನ್ಗೊಂಡಾಗೆ ಇಲ್ಲಿ ಲೆಫ್ಟ್ ತಗೋಬೇಕಂತೆ. ಬಂದ್ವಿ, ಇನ್ನೇನು ನಿಯರ್ ಬೈ ಪೆನ್ಗೊಂಡ ಇದ್ದೀವಿ. ಈ ಕಡೆ ಲೆಫ್ಟ್ ತಗೊಂಡೋದ್ರೆ ಪೆನ್ಗೊಂಡ ಫೋರ್ಟ್ ಹತ್ರ ಹೋಗ್ತೀವಿ. చూస్తున్నారా ఫ్రెండ్స్, తెలుగు ఫ్రెండ్స్, నేను ఇప్పుడు పెనుగొండకు వచ్చినాను. ಅಲ್ಲಿ ಹಾಕ್ಬಿಟ್ಟು ಒಂದು ಫೋಟೋ ಇಟ್ಕೊಳ್ಳೋಣ, ಆ ಕಡೆ ಇಲ್ಲ ಹಾಕ್ತೀರಾ ನೋಡಿ. ನೋಡ್ಬೋದು ಈಗ ಪೆನ್ಗೊಂಡ ಎಂಟ್ರೆನ್ಸಲ್ಲಿದ್ದೀವಿ. ಹೇಗಿದೆ? ಒಂದು ತಮ್ನೇಲ್ಗೂ ತೊಗೊಬಿಡೋಣ ಹಂಗೆ. ಯಾರಾದರೂ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಸೂಪರ್. ಕ್ರೇಗ ಬಂದ, ಅವ್ರ ಹತ್ರ ಒಂದು ಫೋಟೋ ಇಡ್ಸ್ಕೊತಾ ಇದ್ದೀವಿ. ಹಿಡಿದ್ರಾ? ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ಸ್ ಬ್ರೋ. ಶ್ರೀ ಕೃಷ್ಣ ದೇವರಾಯ ಇವರೇ ಸುಮಾರು ಫೋರ್ಟ್ಗಳು ನಮ್ಮ ಕರ್ನಾಟಕದಲ್ಲೇ ಆಗಿರ್ಬೋದು, ಆಂಧ್ರನಲ್ಲಾಗಿರ್ಬೋದು, ಬಾರ್ಡರ್ಸ್ ಏನಿದೆ, ವಿಜಯನಗರ ಎಂಪೈರ್ ರಾಜ್ಯಪಾಲನ ರಂಡೋ ರಾಜಧಾನಿ ಅಂತ ಇದು. ಶ್ರೀ ಕೃಷ್ಣ ದೇವರಾಯ ಗಾರ್ಡನ್ ಅಂತ ಇಟ್ಟಿರ್ಬೋದು. ಪ್ರಾಬಬಲಿ ಹೇಳಿದ್ನಲ್ಲ 15th ಬಿಲ್ಡ್ ಮಾಡಿರುವಂಥ ಕೋಟೆಗಳು ಇವೆಲ್ಲ. ಪೆನ್ಗೊಂಡ ಫೋರ್ಟ್ ಆಗಿರ್ಬೋದು, ಸುಮಾರು ಫೋರ್ಟ್ಗಳು ಇವರೇ ಕಟ್ಸ್ಕೊಟ್ಟಿರೋದು ಶ್ರೀ ಕೃಷ್ಣ ದೇವರಾಯ. ಸೊ ಹ್ಯಾಟ್ಸ್ ಆಫ್ ಕೃಷ್ಣದೇವರಾಯ ಅವ್ರಿಗೆ. ಸೊ ಅವರಿಂದ ನಮ್ಗೆ ಇವತ್ತು ಇವೆಲ್ಲ ನೋಡೋದಕ್ಕೆ ಸಿಗ್ತಿದೆ. ಗ್ರೇಟ್ ಅಲ್ವಾ? ಇದು ಗೇಟ್ ಓಪನ್ ಇದ್ದಿದ್ರೆ ಅಲ್ಲಿ ಹೋಗ್ಬಿಟ್ಟು ಓದ್ಬಿಟ್ಟು ತೋರಿಸ್ತಿದೆ ಏನೇನು ಮಾಡಿದ್ದಾರೆ ಅಂತ. ಸೊ ಅಲ್ಲಿ ಬರ್ತಿದ್ದಾರೆ, ಸಿಗಲಿಲ್ಲ ಚಾನ್ಸ್. ಒಳಗಡೆ ಹೋಗೋಣ ಈಗ. ಫೋರ್ಟ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಏನು ಹೊಸ್ದಾಗಿ ರೋಡ್ಸ್ ಹಾಕಿದಾರೋ ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ. ಸಖತ್ತಾಗಿದೆ. ನಮ್ಮ ಬೈಕ್ಸ್ದು ಲೈನಪ್ ನೋಡಿ ಹೇಗೆ ನಿಂತಿದೆ. ಪೆನ್ಗೊಂಡ ಫೋರ್ಟ್ ಮ್ಯಾನ್, ಸೂಪರ್. ಬಾಯ್ಸ್ ಎಲ್ಲ ನಿಂತ್ಕೊಂಡು ಏನೋ ಫೋನಲ್ಲಿ ನೋಡ್ತಿದ್ದಾರೆ, ಮೆನ್ಷನ್ಸ್ ಏನೋ ಮಾಡ್ಕೋತಿದ್ದಾರೆ ಸ್ಟೋರೀಸ್ದು. ಬಂತಾ? ಸ್ವಲ್ಪ ಫೋಟೋಸ್ ಹಿಡ್ಕೊಂಡು ಮತ್ತೆ ಹೊರಟಿದ್ದೀವಿ. ಫೋರ್ಟ್ ಹತ್ರ ಓಡೋಣ. ಅಲ್ಲಿ ಆ ರೋಡ್ವೇ ಏನಿದೆಯೋ ಅಲ್ಲಂತೂ ಹೋಗಲೇಬೇಕು. ತುಂಬ ದಿನಗಳ ಆಸೆ ಆಗಿತ್ತು. ಎಲ್ಲ ಸ್ಟೋರೀಸಲ್ಲೂ ನೋಡ್ತಿದ್ವಿ, ಅವರು ಹಾಕಿ ಹೋಗೋಣ ಹಂಗೆ ಹಿಂಗೆ ಅಂತ ತೋರಿಸ್ತಿದ್ರು. ಸೊ ಇವತ್ತು ನಾವೇ ಹೋಗ್ತಿದ್ದೀವಿ. ಆ್ಯಕ್ಚುಲಿ ಇದು ನಂದು 3rd ಟೈಮ್ ಈ ಕಡೆ ಬರೋದು, ಅದಕ್ಕೆ ಸ್ವಲ್ಪ ರೋಡ್ಸ್ ಎಲ್ಲ ಅಷ್ಟೊಂದು ಐಡಿಯಾ ಇಲ್ಲ. ತಾತಯ್ಯ నేను చూడకుండా నిన్ను గుద్దేస్తుంటిದ್ದು ತಾತಯ್ಯ. ఏంది చెప్పు నువ్వు? ಅಲ್ಲಲ್ಲಿ ತೆಲುಗು ಸ್ವಲ್ಪ ಬರುತ್ತೆ, ದಯವಿಟ್ಟು ಬೈಕೊಳಕ್ಕೆ ಹೋಗಬೇಡಿ. ಅಪ್ಪಟ ಕನ್ನಡಿಗ ನಾನು. ಶಿಟ್ ಹೆಂಗೆ ಅಡ್ಡ ಬಂದಿದ್ದು. ಸೊ ಈ ಕಡೆ ಎಲ್ಲ ನೋಡ್ಕೊಂಡು ಓಡಾಡಬೇಕು ಫ್ರೆಂಡ್ಸ್. ಅಲ್ಲಲ್ಲಿ ತೆಲುಗು ಬರುತ್ತೆ, ಬೈಕೊಳಕ್ಕೆ ಹೋಗಬೇಡಿ. ನಾನು ಅಪ್ಪಟ ಕನ್ನಡಿಗ. ನೀವೆಷ್ಟು ಕನ್ನಡನ ಪ್ರೀತಿಸ್ತೀರೋ ಅದಕ್ಕಿಂತ ಒಂದು ಕೈ ಜಾಸ್ತಿನೇ ನಾನು ಕನ್ನಡನ ಪ್ರೀತಿಸ್ತೀನಿ, ಆರಾಧಿಸ್ತೀನಿ, ಹಾಗೆ ಗೌರವ ಕೊಡ್ತೀನಿ. ಈ ತೆಲುಗುನಲ್ಲಿ ಮಾತಾಡಿದ್ರೆ ಸ್ವಲ್ಪ ಫನ್ ಇರುತ್ತೆ ಅಂತ ಹೇಳೋ ಒಂದೇ ಒಂದು ವಿಷಯಕ್ಕೋಸ್ಕರ ತೆಲುಗು ಮಾತಾಡ್ತೀನಿ ಅಲ್ಲಲ್ಲಿ. ಡೋಂಟ್ ಮೈಂಡ್ ಇಟ್, ಓಕೆ? ತಪ್ಪು ತಿಳ್ಕೊಬೇಡಿ. ಪೆನ್ಗೊಂಡನಲ್ಲಿ ನಂಗೊಬ್ರು ಫ್ರೆಂಡ್ ಇದ್ದಾರೆ, ಚರಣ್ ಅಂದ್ಬಿಟ್ಟು. ಅವರು ನನ್ನ ಕಾಲೇಜ್ ಮೇಟ್ ಚರಣ್ ಸಾಹು. ಅವರು ಬ್ಯಾಂಗ್ಳೂರಲ್ಲಿರ್ತಾರೆ ಈಗ. ಸೊ ಅವ್ರದ್ದು ಹೋಮ್ ಟೌನ್ ಬಂದು ಪೆನ್ಗೊಂಡ. ನಮ್ಮ ಕಾಲೇಜಲ್ಲಿ ಫ್ರೆಂಡು, నాగార్జునನಲ್ಲಿ ఓదువాగా ఫ్రెండ్ ఆగిద్ది బ్రో. చరణ్ బ్రో ఎలా ఉన్నావు? వీడియో చూస్తుంటే ఒక కామెంట్ చేయండి. ನಾನು ಒಂದು ಈವೆಂಟ್ ಮೀಡಿಯಾ ಕಂಪ್ನಿನಲ್ಲಿ ವರ್ಕ್ ಮಾಡುವಾಗ ಇಲ್ಲೊಂದು ಈವೆಂಟ್ ಮಾಡಿದ್ವಿ, ಮ್ಯಾರೇಜ್ ಈವೆಂಟ್ ಮಾಡಿಕೊಟ್ಟಿದ್ವಿ. ಸೊ ಅವರ ಮನೆ ಕೂಡ ಅಷ್ಟೇ ಇದೇ ರೋಡಲ್ಲೇ ಬರುತ್ತೆ. ಅಲ್ಲಿ ಯಾವುದೋ ಒಂದು ಮನೆಯವ್ರಿಗೆ ನಾವು ಮ್ಯಾರೇಜ್ ಈವೆಂಟ್ ಮಾಡಿಕೊಟ್ಟಿದ್ವಿ. ಒಳ್ಳೊಳ್ಳೆ ನೆನಪಿದೆ ಪೆನ್ಗೊಂಡನಲ್ಲೂ. ಎಲ್ಲೇ ಹೋಗ್ಲಿ ಏನಾನ ಒಂದು ನೆನಪು ಇಟ್ಕೊಂಡೇ ಬಂದಿರ್ತೀವಿ ನಾವು. ಅಲ್ವಾ? ಸೊ ಈ ರೋಡ್ ಅಲ್ವಂತೆ.
ಮತ್ತೆ ಯಾವ ರೋಡ್ ಬ್ರಾ? ಪಾವಗಡ ರೋಡ ಇದು? ಅಲ್ಲೇ ಇದ್ದಾರಾ? ಸೊ ఈ రోడ్ అల్వంతే మిస్ ఆಗಿ ಬಂದ್ಬಿಟ್ಟಿದ್ದೀವಿ. అది ఇలా హైవే ఉంది కదా, అది ఎక్కడొస్తుంది? ఫిఫ్త్ యూటర్నా? ఫైర్ స్టేషనా? ఓ ఓకే, థ్యాంక్ యూ సార్. థ్యాంక్ యూ సార్. ఓ గ్రేట్ సార్. బిఫామ్. గ్రేట్ సార్. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ ಬ್ರೋ, ಮುಂದೆಗಡೆ ಹೋಗ್ಬಿಟ್ಟು ಲೆಫ್ಟ್ ಹೋಗ್ಬೇಕಂತೆ, 5th ಯೂಟರ್ನ್. ಹಾಂ ಹಾಂ, ರೈಟ್. ಓಕೆ, ಫುಲ್ ಜಾಲಿ ಮನುಷ್ಯ. ಯಾರೋ ಒಳ್ಳೆ ಪ್ರಜೆ ಸಿಕ್ಕಿದ್ರು, ಅವರು ದುಬೈಯಲ್ಲೆಲ್ಲ ವರ್ಕ್ ಮಾಡಿದಾರಂತೆ, ಇಲ್ಲಿ ಬಿಫಾರ್ಮ್ ಇಟ್ಕೊಂಡಿದ್ದಾರೆ. ಹೆಲ್ಪ್ ಮಾಡಿದ್ರು, ಹಿಂಗಲ್ಲ ಹಂಗೆ ಹೋಗ್ಬೇಕು ಅಂತ. ಸೊ ನಾವು ರೋಡ್ ಮಿಸ್ ಆಗಿಬಿಟ್ಟಿದ್ದೀವಿ, ನಾವು ಗೊತ್ತಿಲ್ವಲ್ಲ, ಫಸ್ಟ್ ಟೈಮ್ ಬರ್ತಿರೋದು. ಗ್ರೇಟ್ ಪೀಪಲ್. ಥ್ಯಾಂಕ್ ಯು ಸರ್. ಎಲ್ಲರೂ ನಮ್ಮನ್ನೇ ನೋಡ್ತಾವ್ರೆ, ಯಾರು ಇವರು ಪ್ರಜೆಗಳು ಹಿಂಗೆ ಬಂದ್ಬಿಡೋರೆ ಅಂತ. ಓ ಇದೇ ಗುರು, ಇದೇ ಫೋಟೋ ನೋಡ್ಕೊಬಿಡಿ. ಫೋಟೋ ಆಚೆಗಡೆಯಿಂದ ತೋರಿಸಿದ್ದೀನಿ. ಸೊ ಹಿಂಗೆಲ್ಲೋ ಈ ಕಡೆ ಹೋದರೆ ಬೆಟ್ಟಕ್ಕೆ ಹೋಗ್ಬೋದು, ಹೋಗಲ್ಲ ಅಂತ ಈ ರೋಡಲ್ಲಿ. ಏಯ್ ಗಾಡ್, ಹಾಯ್ ಹನುಮಾನ್, ಕೈಸೆ ಹೋ? ಹೇಳಿಲ್ಲ, ನಾನು ಅನ್ಕೊಂಡೆ ಡೆಡ್ ಎಂಡ್ ಅಂತ. ರೋಡ್ಸ್ ಕನ್ಫ್ಯೂಷನ್ ಆಗ್ಬಿಟ್ರೆ ಫುಲ್ ಸಮಸ್ಯೆ. ರೈಟ್ ಪ್ಲೇಸ್. ಸರ್ ಹೇಳ್ತಾವ್ರೆ ಫೈನಲ್ ವಿ ಗಾಟ್ ದಿ ರೋಡ್ ಅಂತ. ಹಂಗೆ ಇರಬೇಕು ಫ್ರೆಂಡ್ಸ್. ಅವ್ರ ಏಜು ಆಲ್ಮೋಸ್ಟ್ ಒಂದು 36 37. ನಮ್ಮ ಜೊತೆ ಬಂದು ಜಾಲಿ ಮಾಡ್ತಾರಂದರೆ ನೀವೇ ಥಿಂಕ್ ಮಾಡಿ. ಹಾಗೆ ಇರಬೇಕು ಫ್ರೆಂಡ್ಸ್. ಏಜ್ ಎಲ್ಲ ಮ್ಯಾಟ್ರ್ ಆಗೋದು, ಆ ಮೈಂಡ್ ಸೆಟ್ ಮ್ಯಾಟ್ರ್ ಆಗುತ್ತೆ. ನಾವು ಯಾವ ರೀತಿ ನಡ್ಕೋತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ, ನಾವು ಯಾವ ರೀತಿ ಬಿಹೇವ್ ಮಾಡ್ತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ, ಯಾವ ರೀತಿ ರೆಸ್ಪೆಕ್ಟ್ ಕೊಟ್ಕೋತೀವಿ, ಒಬ್ರಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಟ್ಕೋತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಚಿಕ್ಕವನಾಗಿರ್ಬೋದು, ದೊಡ್ಡವನಾಗಿರ್ಬೋದು, ರೆಸ್ಪೆಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀನು ರೆಸ್ಪೆಕ್ಟ್ ಮಾಡಲಿಲ್ಲ ಅಂದರೆ ಚಿಕ್ಕವನು ಕೂಡ ಹೋಗಲ್ಲ, ಲೌಡೆ ಅಂತಾನೆ. ಅದೇ ನೀವು ದೊಡ್ಡವನಿಗೆ ರೆಸ್ಪೆಕ್ಟ್ ಮಾಡಿದ್ರು ಬಾಪ ಅಣ್ಣ ಅಂತಾರೆ. ನೀವು ನೋಡಿರ್ಬೋದು, ಸುಮಾರು ದೊಡ್ಡವರು ಅಣ್ಣ ಅಂತಾನೆ ಮಾತಾಡ್ಸ್ತಾರೆ. ನೀವು ಎಷ್ಟೇ ಚಿಕ್ಕವನಾಗಿರ್ಲಿ ಅಣ್ಣ ಅಂತ ಮಾತಾಡಿಸ್ತಾರೆ, ಸರ್ ಅಂತ ಮಾತಾಡಿಸ್ತಾರೆ. ನಾವು ಮಾವನೂ ಅಷ್ಟೇ, ಚಿಕ್ಕವರು ದೊಡ್ಡವರು ಅಂತ ನೋಡೋದೇ ಇಲ್ಲ. ನಮ್ಮ ಮಾವ ಎಲ್ಲಾರನ್ನೂ ಸರ್ ಅಂತ ಮಾತಾಡಿಸ್ತಾರೆ. 10th ಸ್ಟೂಡೆಂಟ್ನ ಕೂಡ ಸರ್ ಅಂತ ಮಾತಾಡ್ಸಿರೋದು ನಾನು ನೋಡಿದ್ದೀನಿ. ಎಲ್ಲ ಅವರ ಗ್ರೇಟ್ನೆಸ್ ಅಷ್ಟೇ. ಅವ್ರ ಹತ್ರದಿಂದ ನಾವೆಲ್ಲ ಕಲಿಬೇಕು. ಕಲ್ತಾಗಲೇ ನಾವು ಒಂದು ಗುಡ್ ಹ್ಯೂಮನ್ ಬೀಯಿಂಗ್ ಆಗೋಕ್ಕೆ ಸಾಧ್ಯ. ದನ ಕರುಗಳು ಹುಷಾರಾಗಿ ಹೋಗ್ಬೇಕು ಈ ರೋಡ್ಗಳಲ್ಲೂ. ಇಲ್ಲಿ ರೋಡ್ ಚೆನ್ನಾಗಿಲ್ಲ, ಬಟ್ ಹೊಸ ರೋಡ್ಸ್ ಹಾಕಿದಾರಲ್ವಾ, ಅಲ್ಲಿ ಸಕ್ಕದಾಗಿದೆ ಗುರು. ತೋರಿಸ್ತೀನಿ ತಡೀರಿ, ನೋಡಿ, ಖುಷಿ ಪಡಿ. ನಾನು ಖುಷಿ ಪಡ್ತಿದ್ದೀನಿ, ನೀವು ಖುಷಿ ಪಡ್ಬೇಕಂತಾನೆ ವಿಡಿಯೋಸ್ ಮಾಡಿ ಹಾಕ್ತಿರೋದು. ಹಾಗೆ ಒಂಚೂರು ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಆಹಾ, ಇಲ್ಲಿಂದ ರೋಡ್ ಚೆನ್ನಾಗಿದೆ ನೋಡಿ. ಓಹೋ, ಬ್ಯೂಟಿಫುಲ್ ಗುರು. ನೋಡ್ರಿ ಬೆಟ್ಟಗಳು ಏನ್ ಸಕ್ಕದಾಗಿದೆ. ಓಂ ನಮೋ ವೆಂಕಟೇಶಾಯ ನಮಃ. ನೋಡಿ, ಅಲ್ಲೊಂದು ಫೋರ್ಟ್ ಬಿಲ್ಡ್ ಮಾಡಿದ್ದಾರೆ ಗುರು. ಅಲ್ಲಿ ಹೆಂಗೆ ಬಿಲ್ಡ್ ಮಾಡಿದ್ರಪ್ಪ. ಒಂಥರ ಮಜಾ ಇದೆ ಲೈನಲ್ಲಿ ಓಡಿಸೋದಕ್ಕೆ. ಒಂಚೂರು ಜಾಗ ಬಿಡಿ, ಆರೇಕ್ಸೋಣ. ಓಹೋ, ಒಳ್ಳೆ ರೋಡು. ಓ ಬ್ಯೂಟಿಫುಲ್ ಮ್ಯಾನ್. ನೋಡ್ರಿ ಎಷ್ಟು ಸಕ್ಕದಾಗಿದೆ. ಈ ತರ ವ್ಯೂ ಪಾಯಿಂಟ್ ತುಂಬಾ ದೂರ ಹೋಗಷ್ಟು ಬೇಕಾಗಿಲ್ಲ. ನಮ್ಮ ಚಿಕ್ಕಬಳ್ಳಾಪುರದ ಹತ್ರ 70 ಕಿಲೋಮೀಟರ್ ದೂರದಲ್ಲಿ ಈ ತರ ವ್ಯೂ ಪಾಯಿಂಟ್ ಸಿಗ್ತಿರೋದು ಗ್ರೇಟ್ ಅಲ್ವಾ? ಇನ್ನು ಮೇಲ್ಗಡೆಯಿಂದ ಸಖತ್ತಾಗಿರುತ್ತೆ. ಬನ್ನಿ ನೋಡೋಣ. ನಂದಿ ಬೆಟ್ಟಕ್ಕಿಂತ ಚೆನ್ನಾಗಿದೆ ರೋಡ್ಸ್. ಓಹೋ, ಏನ್ ಗುರು ಇಷ್ಟು ಬೈಕರ್ಸು. ಎಲ್ಲ ಬೈಕರ್ಸ್ RX ನೋಡ್ತಾವ್ರೆ. ಬಾ, ಇಲ್ಲೇ ಲಾಸ್ಟ್ ಅನ್ಸುತ್ತೆ. ಏನ್ ಬ್ರೋ ಇಷ್ಟು ಜನ ಇದ್ದಾರೆ?
ನೋಡಿ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಫುಲ್ ಬೈಕರ್ಸ್ಗಳೇನೆ, ಇನ್ನೊಂದಷ್ಟು ಜನ ಅಲ್ಲಿ ನಿಲ್ಲಿಸಿದ್ದಾರೆ. ಸೊ ಇದೇ ಫೋಟೋ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ, ಕ್ರೇಜಿ ಎಲ್ಲ ಇಲ್ಲಿ ನಿಲ್ಲಿಸಿದ್ದಾರೆ. ನೀವು ನೋಡ್ಬೋದು ಪೆನ್ಗೊಂಡ ಮೇಲೆ ಒಂದು ಫೋರ್ಟ್ ಇದೆಯಲ್ಲ, ಫೋರ್ಟ್ ಲೈಕ್ ಒಂದು ಸ್ವಲ್ಪ ಟೆಂಪಲ್ಸ್ ಎಲ್ಲ ಕಟ್ಟಿದ್ದಾರೆ. ಶ್ರೀ ನರಸಿಂಹಸ್ವಾಮಿ ಟೆಂಪಲ್ ಕೂಡ ಇದೆ ಇಲ್ಲಿ, ಎಲ್ಲ ಹಾಳಾಗೋಗ್ಬಿಟ್ಟಿದೆ. ಇದನ್ನೆಲ್ಲ ರೀಕ್ರಿಯೇಟ್ ಮಾಡಬೇಕು, ಗೌರ್ಮೆಂಟ್ ಇನಿಷಿಯೇಟಿವ್ ತೊಗೊಂಡಿದ್ದನ್ನೆಲ್ಲ ರೀಕ್ರಿಯೇಟ್ ಮಾಡಿ ಒಂದು ಟೂರಿಸಮ್ ಪ್ಲೇಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಏನೇನೋ ಮಾಡ್ತೀರಾ, ಏನೇನಕ್ಕೂ ದುಡ್ಡು ವೇಸ್ಟ್ ಮಾಡ್ತೀರಾ ಗೌರ್ಮೆಂಟವರು. ಇದನ್ನೆಲ್ಲ ಸ್ವಲ್ಪನೂ ತಲೆಗೆ ಹಾಕ್ಕೊಳ್ಳಲ್ಲ. ಹಾಕೊಂಡ್ರೆ ಯೂಸ್ ಆಗೋದು ನಿಮಗೇನೆ, ಒಳ್ಳೆ ಪ್ರಾಫಿಟ್ಸ್ ಬರುತ್ತೆ. ನೋಡಿ ಎಷ್ಟು ಸಕ್ಕತ್ತಾಗಿದೆ ಹೊರಗಡೆನೂ. ಇದೆಲ್ಲ ನೋಡಿ ಎಲ್ಲ ಕಿತ್ತು ಬಿಸಾಕ್ಬಿಟ್ಟಿದ್ದಾರೆ. ಏನು ಹೇಳ್ತೀರಾ ಸರ್ ಇದಕ್ಕೆ? ತುಂಬ ವರ್ಷಗಳಾಗಿದೆ, ತುಂಬ ವರ್ಷಗಳ. ಬಟ್ 15 ಕಟ್ಟಿರೋದು. ಮೇಂಟೈನ್ ಮಾಡಿಲ್ಲ. ಮತ್ತು ಇನ್ನೊಂದು ಆವಾಗ ವಾರ್ ಎಲ್ಲ ನಡೆದ್ಬಿಟ್ಟು ಎಲ್ಲ ಡೆಸ್ಟ್ರಾಯ್ ಮಾಡಿಬಿಟ್ರಲ್ಲ. ನೋಡಿ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಬಾಯ್ಸ್ನೆಲ್ಲ ಎತ್ತಾಕೊಂಡು ಈಗ ಒಂದು ಸ್ವಲ್ಪ ಪೊದೆಗಳಲ್ಲಿ ಹೋಗೋಣ ಅಂತ, ನೇಚರ್ನ ಸವಿಯೋಣ ಅಂತ ಹೊಡಿದ್ದೀವಿ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗ್ಬೋದು. ಏನಂತೀರ? ನೋಡಿ ಟ್ರೆಕ್ ಮಾಡಿಸ್ತಿದ್ದಾರೆ ಈಗ ನಮ್ಮ ಕೈಯಲ್ಲಿ. ಅಯ್ಯೋಯ್ಯಪ್ಪ, ನೆನ್ನೆನೋ ಸ್ಟ್ರೆಸ್ಸು, ಇವತ್ತು ಸ್ಟ್ರೆಸ್ಸು. ಬನ್ನಿ. ಒಳ್ಳೆ ವ್ಯೂ ತೋರಿಸ್ತಾರಂತೆ ಸರ್. ನೆನ್ನೆನೂ ಫುಲ್ ಸ್ಟ್ರೆಸ್ ಆಗಿಬಿಟ್ಟಿದ್ದೀನಿ. ಸೊ ಇವತ್ತು ಸ್ಟ್ರೆಸ್ ಆಗೋ ಸಂದರ್ಭ ಕಾಣಿಸ್ತಿದೆ. ಹಾಂ, ಓ ಬ್ಯೂಟಿಫುಲ್. ನೋಡಿ ಇವಾಗ ವ್ಯೂ ಏನು ಸರ್, ಇಷ್ಟು ಸಕ್ಕತ್ತಾಗೈತೆ. ಹೇಗಿದೆ? ಸಕ್ಕತ್ತಾಗೈತೆ ಸರ್, ಇದು ಸಕ್ಕತ್ತಾಗೈತೆ. ಏನು ಬ್ರೋ ಅದು? ಬ್ಯೂಟಿಫುಲ್ ನೇಚರ್ ಅಂದ್ಕೊಳ್ಳಿ. ನೋಡ್ಬೋದು ಎಷ್ಟು ಸಕ್ಕತ್ತಾಗಿದೆ. ಅಲ್ಲಿ ನೋಡ್ರಿ ಫುಲ್ಲು ಬೆಟ್ಟಗಳ. ಎಲ್ಲಿ ಇಲ್ಲ ಹತ್ತಷ್ಟೇ ಬೇಕಿಲ್ಲ. ಏನಕ್ಕೋ ಬ್ರೋ ಹೇಳ್ತಾರೆ ಸಕಲೇಶ್ಪುರಕ್ಕೆ ಏನಕ್ಕೆ ಹೋದ್ರು, ಇಲ್ಲೇ ಇದೆಯಲ್ಲ ಇಷ್ಟೊಂದು ಸಕ್ಕತ್ತಾಗಿರೋ ವ್ಯೂ ಪಾಯಿಂಟ್ ಅಂತ. ನೋಡಿ ಇಲ್ಲಿಂದ ಬಿದ್ದರೆ ಏನೂ ಸಿಗಲ್ಲ, ಒಂದು ಮೂಳೆನೂ ಸಿಗಲ್ಲ, ಅಷ್ಟು ಡೀಪ್ ಇದೆ. ಹೇಗಿದೆ ಎಲ್ಲ ಅಲ್ಲೇ ನಿಂತ್ಕೊಂಡ್ಬಿಡ್ತಾರಲ್ವಾ ಸರ್, ಇಲ್ಲಿ ಯಾರು ಬರಲ್ಲ. ಇವಾಗೆಲ್ಲ ಮುಗಿಸ್ಕೊಂಡು ಇವಾಗ ಕೆಳಗಡೆ ಇಳಿತಾ ಇದೀವಿ. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ದೂರ ಓಡ್ತೀಯಲ್ಲ ಬ್ರೋ ಸಂಜಯ್ ಬ್ರೋ. ನೆಕ್ಸ್ಟ್ ಕೇರಳ. ನೋಡಿ ಹೆಂಗಿದೆ, ಇಲ್ಲೆಲ್ಲ ಇಳಿಬೇಕೀಗ. ಅಯ್ಯೋ ನೋಡ್ಬೋದು, ಅಲ್ಲಿ ಹೋಗಿದ್ವಿ ವ್ಯೂ ಪಾಯಿಂಟ್ ಹತ್ರ, ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು. ಈಗ ಓಡೋ ಸಮಯ. ಇವಾಗ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿ ಬೈಕ್ಸ್ ಎಲ್ಲ ನಿಲ್ಲಿಸ್ಬಿಟ್ಟು ಒಂದು ಫೋಟೋ ಹಿಡ್ಕೊಂಡು ಅಲ್ಲಿಂದ ಮನೆ ಕಡೆ ಹೋಗೋಣ. ಇವಾಗ ಬ್ರೋ ಫುಲ್ ಒಂದು ಫ್ಲೈ ಬೈ ಕೊಡ್ತಾನಂತೆ, ನೋಡೋಣ. ಕಾರು ನಾಯ್ಸು ಪ್ಲಸ್ ಏರ್ ಪೊಲ್ಯೂಷನ್ ಮಾಡ್ತಾವನೆ. ಓ ವೀಲಿ ಪಂಪ್ ಆಗ್ತಿತ್ತು ನೋಡಿದ್ರ, ಒಂಚೂರು ವೀಲಿ ಹೊಡಿತೈತೆ. ಎಲ್ಲ ಹಾಕೋಣ ಬ್ರೋ, ಅಲ್ಲ ಹಾಕೋಣ. ಅವ್ರು ತೆಗೆದ್ರೆ ಹಾಕ್ಬೋದು, ಅಲ್ಲೆಲ್ಲ ಹಾಕೊಳ್ಳೋಣ ಅಂತ. ಅಲ್ಲ ಅಲ್ಲಿ ಮುಂದೆ ನಿಲ್ಸ್ಬಿಟ್ಟು ಒಂದು ಫೋಟೋ ತಗೊಂಡು ಹೋಗೋಣ. ಎಲ್ಲಿ ಇವ್ರು ಅಡ್ಡ ಇದಾರಲ್ಲ, ಸುಮ್ಮನೆ ಅವ್ರ ಬೈಕ್ಸ್ ಹತ್ರ ನಮ್ದ್ಯಾಕೆ ಅಂತ. ಬರ್ಲಾಕೊಂಡ ಯಾರೋ ಅವ್ನು ತಾಕತ್ತಿಲ್ಲ ಅಂತೆ, ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಬ್ರೋ. ಬಿದ್ದೋದ್ರು ಪಾಪ. ನೋಡಿ ಒಂದು ಒಳ್ಳೆ ಹಾವು ಥರ ಕಾಣಿಸುತ್ತೆ ರೋಡು, ಈ ಥರ ಜಿಗ್ಜ್ಯಾಗ್ ಥರ. ನೋಡ್ರಿ ಲೈನ್ ಅಪ್ ಮಾಡಿದ್ದೀವಿ. ಈಗ
ಇದೇನೆ ರೋಡ್ಸು, ಕೆಳಗಡೆಯಿಂದ ಸಖತ್ತಾಗಿದೆ ಮೇಲೆವರೆಗೂ. ಮೇಲೆಯಿಂದ ಕೆಳಗಡೆ ಹೋಗೋಣ. ಹೇಗಿದೆ ಸರ್? ಏನಾದರೂ ಹೇಳ್ತೀಯ ಬ್ರೋ? ಯಾಕೆ ಬಾಧೆ ಏನಾದ್ರು? ಜಿಮ್ ಬಾಡಿ ಬ್ರೋ ಅಣ್ಣಂದು. ಹಾಂ, ಥ್ಯಾಂಕ್ ಯು ಸರ್. ಇದೇ ಥರ ರೈಟ್ಸ್ ಬರ್ತಾಯಿರಿ. ಸುಮನ್ನು, ಸಂಜಯ್ ಅವರು, ಸಂಜಯ್ ಚಿಕ್ಕಬಳ್ಳಾಪುರ ಕಿಂಗು. ನೋಡಿ ಇದು ಇಲ್ಲಿ ಕಾಣಿಸ್ತಿದೆಯಲ್ಲ ಕಲ್ಲು, ಗೋಲ್ಡ್ ಅಂತೆ. ಗೋಲ್ಡ್ ಅಪ್ಪ ಅದು. ನೀಟಾಗಿ ಕಾಣಿಸ್ತಿದೆ, ಬ್ಯೂಟಿಫುಲ್ ವ್ಯೂ ಮತ್ತು ರೋಡ್ಸು, ಆಮೇಲೆ ನಮ್ಮ ಬೈಕ್ಸ್. ಇದಕ್ಕಿಂತ ಏನೇನು ಬೇಕು ಸರ್? ಜೀವನದಲ್ಲಿ ಇನ್ನೇನು ಬೇಡ ಅನಿಸ್ಬಿಡುತ್ತೆ. ಜೀವನದಲ್ಲಿ ದುಡ್ಡು ಬೇಕು, ಮನಿ ಬೇಕು, ಹಣ ಬೇಕು. ಅದೆಲ್ಲ ಇದ್ರೇ ಇದೆಲ್ಲ ಸಾಧ್ಯ. ಹೆಂಡ್ತಿ ಏನಕ್ಕೆ ಸರ್? ಹೆಂಡ್ತಿ ಸುಮ್ಮನೆ ತಲೆನೋವುಗಳು, ಹೆಣ್ಮಕ್ಳೇ ಬೇಡ. ಬೈಕ್ಸ್ ಇದ್ರೆ ಸಾಕು. ಹಿಂಗೆ ಕುತ್ಕೊಂಡು ಹೋಯ್ತಾವ್ರೆ. ನಮ್ಮದು R15 GT, ಡ್ರೈಮ್ 400, 390, RX ಎಲ್ಲ ಐತೆ. ಹುಡುಗಿ ಇಲ್ಲ, ಏನು ಮಾಡೋಣ? ಆಗಲೇ ಹುಡುಗಿ ಬೇಡ ಅಂದಿದ್ವಿ, ಇವಾಗ ಹುಡುಗಿ ಬೇಕು ಅಂತ ಇದ್ದೀವಿ. ಏನು ಹೇಳಿ? ಫೋಟೋಸು ವೀಡಿಯೋಸ್ ಎಲ್ಲ ಇಟ್ಕೊಂಡಿದ್ದಾಯ್ತು. ಈಗ ಓಡೋ ಸಮಯ ಬಂದಿದೆ. ಪೆನ್ಗೊಂಡದಿಂದ ಚಿಕ್ಕಬಳ್ಳಾಪುರ ರೈಡ್ ಹೊಡಿಬೇಕು. ಮತ್ತು ಅಲ್ಲಿ ಎಲ್ಲಾದರೂ ಒಂದು ಹತ್ರ ನಿಲ್ಲಿಸ್ಬಿಟ್ಟು ಟಿಫನ್ ತಿನ್ಬಿಟ್ಟು ಅಲ್ಲಿಂದ ಮತ್ತೆ ಮನೆಗೆ ಓಡೋದು. ಅಯ್ಯೋ ಸ್ವಲ್ಪ ಯಾಮಾರಿದ್ರು ಪಲ್ಟಿ ಹಾಕ್ಕೊತೀವಿ. ಆಲ್ರೆಡಿ ಯಾರೋ ಒಬ್ಬರು ಪಲ್ಟಿ ಹಾಕ್ಕೊಂಡ್ರು. ಹಾಂ, ನಡೀರಿ ಅವ್ರು ಹೋಗ್ಬಿಡ್ಲಿ. ಹುಷಾರಾಗಿ ಹೋಗ್ಬೇಕು, ಘಾಟ್ ರೋಡ್ ಬೇರೆ ಅಲ್ವಾ. ಸ್ವಲ್ಪ ಯಾಮಾರಿದ್ರು ಪಲ್ಟಿ ಹಾಕ್ಕೊಂತೀವಿ. ಓಹೋ, ಚಚ್ಚಾಡ್ಕೊಂಡು ಹೋಯ್ತವ್ರ RX ಅಲ್ಲಿ. ನಿಧಾನಕ್ಕೆ ಹೋಗಪ್ಪ. ಇದೇ ನೋಡ್ರಿ ಪೆನಗೊಂಡ, ದಿ ಬಿಗ್ ಹಿಲ್. ಪೆನಗೊಂಡ ಏನಕ್ಕಂತಾರಂದ್ರೆ ಇದಕ್ಕೇನೆ, ಬಿಗ್ ಹಿಲ್, ದೊಡ್ಡ ಬೆಟ್ಟ ಅನ್ನೋದಕ್ಕೋಸ್ಕರ ಪೆನಗೊಂಡ ಅಂತಾರೆ. ಸರೋವರ ಇದೇ ಒಂಥರ ವ್ಯೂ ಕೊಡ್ತಾ ಇತ್ತಲ್ಲ ಸರ್. ನೋಡ್ರಿ, ಇದೆಲ್ಲ ಸುತ್ತ ಬೆಟ್ಟಗಳು, ಅಲ್ಲಿ ಮಾತ್ರ ಒಂಚೂರು ಸಿಟಿ ಥರ. ನಮ್ಮ ಚಿಕ್ಕಬಳ್ಳಾಪುರ ಸುತ್ತಮುತ್ತನೇ ನೋಡ್ರಿ ಎಷ್ಟು ಸಕ್ಕತ್ತಾಗೈತೆ. ನೋಡ್ರಿ ಅಲ್ಲೊಂದು ಫೋರ್ಟ್ ಇದೆ. ಫೋರ್ಟ್ ಅಲ್ಲ, ಅದನ್ನೇನು ಸರ್, ಅದೇನೋ ಒಂದು ಬಿಲ್ಡ್ ಮಾಡಿದ್ದಾರೆ, ಟೆಂಪಲ್ ಥರ, ಮಂಟಪ ಥರ ಏನೋ ಬಿಲ್ಡ್ ಮಾಡಿದ್ದಾರೆ. ಬ್ರೋ, ನೀನು RX ಅಲ್ಲಿ ಹಿಂಗೆ ಹಚ್ತೀಯ ನೋಡು. ಅನ್ಕೊಂಡೆ ನಾನು. ರೈಡೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟಲ್ಲಿ ಸಾಕಾಗೋಗ್ಬಿಡ್ತು. ಈಗ ಸಮಾರಸ್ ವೆಜ್ಜಲ್ಲಿ ಟಿಫನ್ ಮಾಡೋಣ ಅಂತ ನಿಲ್ಸಿದ್ದೀವಿ. ಸೊ ರೈಡ್ ಇಲ್ಲಿಗೆ ಎಂಡ್ ಮಾಡೋಣ ಅನ್ಕೋತಾ ಇದ್ದೀವಿ. ಇಲ್ಲಿ ಬಾಗೇಪಲ್ಲಿ ಸಮಾರಸ್ ವೆಜ್ಜಲ್ಲಿ ಟಿಫನ್ ಮಾಡಿಕೊಂಡು ಮನೆಗೆ ಹೊರಡಬೇಕು. ಸೊ ಅದಕ್ಕೆ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇದೇ ಥರ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ವೀಡಿಯೋಸ್ಗಾಗಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ದಿಸ್ ಇಸ್ ಮ್ಯಾಕ್ಸಿ. ಬಾಯ್ ಸರ್, ಎಲ್ಲ ಬಾಯ್ ಹೇಳ್ಬಿಡಿ. ಬಾಯ್. See you in next video. ಗೆಳೆಯ ಪ್ರೀತಿ ನನ್ನ